ಮುಂಜೆ ಅಷ್ಟರಲ್ಲಿ ಇರೋದೇ ಇಲ್ಲ. ಅಂದರೆ ನಾನು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾವಳು ಇಂಡೈರೆಕ್ಟ್. ಇದರಲ್ಲಿ ಟೀ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೀ. ತಲೆನೇ ಎತ್ತಲ್ಲ. ಜೈ 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 ಜೈ. ಗಡಿಬಿಡಿ ಗಡಿಬಿಡಿ ಗಡಿಬಿಡಿ. ಇವತ್ತು 7:15 ಹೋಗ್ಬೇಕಾ? ಓಡಬೇಕು. ಒಣಗೈತಾ? ಟೀ ಶರ್ಟ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಏನು ಬಿಟ್ಲು? ಇದು ಎತ್ಕೊಂಡು ಹೋಗ್ತೀಯಾ? ಸರಿ. ಬಾಯ್. ಹೂವು ಕಿತ್ಕೊಂಬಂದಿದ್ದೀನಿ. ನಾನು ಕೆಲಸ ಮಾಡೋಕ್ಕೆ ಹೋಗ್ತೀನಲ್ಲ ಅಲ್ಲಿ. ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ತುಂಬ ಗಿಡಗಳಿದ್ದು. ಆ ಅಪಾರ್ಟ್ಮೆಂಟ್ ಹತ್ರ ಸಿಕ್ತು. ನಂಗೆ ಸ್ವಲ್ಪ ಬೇಕಿತ್ತಲ್ವ, ಆಯಿಲ್ ಮಾಡೋಕ್ಕೂ ಬೇಕಿತ್ತು. ಮತ್ತು ಇದರಲ್ಲಿ ಟೀ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೀ. ಅದರಿಂದ ನಾನು ಒನ್ ಟೈಮು ಕೂಡ ಮಾಡಿರಲಿಲ್ಲ. ಟೈಮ್ ಟೀ ಕೂಡ ಮಾಡ್ದಂಗೆ ಆಗುತ್ತೆ, ಹಂಗೆ ನನಗೆ ಹೇರ್ ಆಯಿಲ್ಗೂ ಯೂಸ್ ಆಗುತ್ತಲ್ಲ ಅಂದ್ಬಿಟ್ಟು ಕಿತ್ಕೊಂಬಂದೆ. ಆ ಅಪಾರ್ಟ್ಮೆಂಟಲ್ಲಿ ತುಂಬ ಅಂದರೆ ತುಂಬ ಇದೆ, ಬರೀ ದಾಸವಾಳ ಗಿಡಗಳೇ ಇದ್ದಾವೆ. ಆದ್ದರಿಂದ ಸ್ವಲ್ಪ ಬೇಕಿತ್ತಲ್ಲ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ಅದು ನೋಡಬೇಕು. ಯಾಕೋ ಸ್ವಲ್ಪ ಬ್ಯಾಕ್ ಫುಲ್ಲು ಹಿಡ್ಕೊಂಬಿಟ್ಟಿದೆ. ಅದೇನು ಈಟಿಗೆ ಹಿಡ್ಕೊಂಡಿದೆಯಾ ಅಥವಾ ಏನಕ್ಕೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ. ಕೈ ಶೇಕ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಪೇಯ್ನ್ ಆಗ್ತಾಯಿದೆ. ಅದಕ್ಕೇನು ಮಾಡೋದು? ಸ್ವಲ್ಪ ರಿಲೀಫ್ ಆಗೋ ಥರ ಎಕ್ಸಸೈಸ್ ಮಾಡಿದ್ರೆ ಸರಿ ಹೋಗುತ್ತೆ. ದಾಸವಾಳ ಹೂವು ಕಿತ್ಕೊಂಬಂದಿದ್ನಲ್ಲ, ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ. ಈಗ ಸ್ವಲ್ಪ ಒಣಗೋಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿಡ್ತೀನಿ. ಹಿಂಗೆ ಇಟ್ಟರೆ ಅದರೊಳಗೆ ನೀರು ಇರುತ್ತಲ್ವ, ಒಂಥರ ಗಲೀಜು ಅನಿಸುತ್ತೆ. ಮತ್ತು ಹಂಗೆ ಬರೀ ಪ್ಲೇಟು ಪೇಪರ್ ಮೇಲೆ ಹಾಕ್ಬಿಟ್ರೆ ಗಾಳಿ ಬೇರೆ ಐತೆ, ಜೋರು ಗಾಳಿ ಇದೆ, ತೂರ್ಕೊಂಡು ಹೋಗ್ಬಿಡ್ತವೆ ಆ ಕಡೆ ಈ ಕಡೆ, ಮತ್ತು ಧೂಳಾಗ್ಬಿಡುತ್ತೆ ಅದು. ಅದಕ್ಕೆ ಇದ್ರೊಳಗೆ ಹಾಕಿಟ್ರೆ ಸ್ವಲ್ಪ ಅವಾಗವಾಗ ಬಂದು ಚೇಂಜ್ ಮಾಡಿಕೊಂಡ್ರೆ. ಇನ್ನೊಂದು ಸ್ವಲ್ಪ ಅಗಲ ಇರೋ ಬೇಕಿತ್ತು, ಬಟ್ ಇಲ್ಲ ಅದು ಯಾವುದೂ. ಅದಕ್ಕೆ ಹಿಂಗೆ ಹಾಕ್ತೀನಿ. ಬಿಸಿಲು ಚೆನ್ನಾಗಿ ಹೊಡಿತಾಯಿತ್ತು ಮಾತ್ರ. 1 ಅವರಲ್ಲೆಲ್ಲ ಒಣಗಿಕೊಳ್ಳುತ್ತೆ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ. ಹಸಿದ್ರಲ್ಲೂ ಮಾಡಿ ಕುಡಿಬೋದು, ಇಲ್ಲಾಂದರೆ ಪುಡಿ ಕೂಡ ಮಾಡ್ಕೊಬೋದು ಅಂತ ಹೇಳಿದ್ದಾರೆ. ಟ್ರೈ ಮಾಡೋಣ ಒಂದು ಟೈಮ್. ಜೀನಿ ಮತ್ತು ಡ್ರೈ ಫ್ರೂಟ್ಸಿಂದ ನನಗೋಸ್ಕರ ಜೀನಿ ಬಾಲ್ ಮಾಡಿಕೊಡ್ತಾ ಇದ್ದಾರೆ. ಏನು ತುಂಬ ದಿನದಿಂದ ಮಾಡಿರಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು. ಜೀನಿ ನಾನು ಹಂಗೆ ಕುಡಿಯಲ್ಲ ಅಲ್ವಾ ಅಮ್ಮ? ಈ ಥರ ಇದ್ದಾಗ ಬೇಗ ಏನಾದರೂ ಹಶ್ವಾಯಿತು ಅಂದರೆ ಒಂದೊಂದು ಬಾಲ್ ತಿನ್ಕೊಂಡ್ರೆ ಸಾಕು. ಅದಕ್ಕೆ ಇವಾಗ ಮಾಡಿಡ್ತಾ ಇದ್ದೀನಿ. ಬಾಲ್ ಫ್ರೆಂಡ್ಸ್, ಎಷ್ಟು ಚಿಕ್ಕ ಬಾಲ್. ಈಗ ಬಾಯಿಗೆ ಹಿಡ್ಕೊತೀನಿ. ಡೋರ್ ಲಾಕ್ ಆಗ್ತಾಯಿಲ್ಲ ಅಂತ ನಾನು ನೋಡ್ತೀನಿ. ನೋಡಿ, ನಮ್ಮ ಮನೆ ತರಲೆ ಏನು ಮಾಡಿಕ್ಕವಳೆ ಅಂತ. ಇದರೊಳಗೆ ಆಟ ಆಡೋ ಮ್ಯಾಗ್ನೇಟ ತೆಗೆದಿಕ್ಕವಳೆ. ಏನು ಕ್ಲಾಕ್ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಿಂಗೆ ನಮ್ಮ ಮನೆ ತರಲೆ ಇರೋದು. ಅದಿರಲಿ ಬಿಡಿ, ಇನ್ನೊಂದು ವಿಷಯ ತೋರಿಸ್ತೀನಿ ನೋಡಿ. ಹೇಗಿದೆ ಮನೆ. ಬೆಳಗ್ಗೆ ಇದ್ದಂಗೆ ಮನೆ ಸಂಜೆ ಅಷ್ಟರಲ್ಲಿ ಇರೋದೇ ಇಲ್ಲ, ಹಂಗಿದೆ. ಬಟ್ಟೆ ರಾಶಿ 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 ಬಿಡ್ತವೆ. ಇಲ್ಲೂ ರಾಶಿ ಬಟ್ಟೆ. ಇಲ್ಲಿ ಕುತ್ಕೊಂಡು ಬರ್ಕತ್ತವಳೆ. ಬಟ್ಟೆ ಮರ್ಚಿಟ್ಟು ಕ್ಲೀನ್ ಮಾಡಿಬಿಡೋಣ ಒಂದು ಟೈಮು ಅಂತ ಅಂದ್ಕೊಂಡೆ. ಬಟ್ ಟೈಮ್ ನೋಡಿದ್ರೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು. ಬುಜ್ಜುಂಗೆ ಕರ್ಕೊಂಬರೋಣ ಅಂತ ಹೊರಟೆ. ಇವತ್ತು ಟೈಮ್ ಆಗೋಯ್ತು ಅಂದ್ಬಿಟ್ಟು ಏನೂ ಮಾಡಲಿಲ್ಲ ಮನೇಲಿ. ಎಗ್ ರೈಸ್ ತಂದಿದ್ದೀನಿ.
ಏನು ನಾನು ಸ್ವಲ್ಪ ಹಾಕೊಂಡು ಕೂತಿದ್ದೀನಿ. ತುಂಬ ಹೊಟ್ಟೆ ಆಗ್ಬಿಟ್ಟಿದ್ದು ಮಾತ್ರ. ತಲೆನೇ ಎತ್ತರ ಹಂಗೆ ಹೋಗ್ಬಿಡುತ್ತೆ ಎಗ್ ರೈಸ್ ಆದರೆ. ಸೆಲೆಕ್ಷನ್ ಕಾರ್ನರ್ ಹತ್ರ. ನಾನು ಚೆನ್ನಾಗಿರೋ ಊಟ ಮಾತ್ರ ಬೇಗ ತಿಂತೀನಿ. ಅಂದರೆ ನಾನು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾವಳು ಇಂಡೈರೆಕ್ಟ್. ಇಲ್ಲ ಅಂದ್ರೆ ಚೆನ್ನಾಗಿ ಕೆಲವೊಂದು ಊಟ ಮಾಡ್ತೀಯಲ್ಲ ಆ ಊಟ. ಅದನ್ನೇ ಹೇಳ್ತಾವಳೆ. ಯಾವಾಗಲೂ ನೀನು ಚೆನ್ನಾಗಿ ಮಾಡಲ್ಲ ಕಳಮ್ಮ, ನಾನು ಯಾವಾಗ ಲೇಟಾಗಿ ತಿಂತೀನಿ ಅವತ್ತು ಚೆನ್ನಾಗಿರಲ್ಲ ಟಿಫನು ಅಂತ ಹೇಳ್ತಾವಳೆ. ಈಗ ತಿನ್ನವ ಆಲ್ರೆಡಿ ಖಾಲಿನೇ ಮಾಡೋಳು ಪ್ಲೇಟು. ನಂದೇ ಇನ್ನೂ ಹಂಗೆ ಇದೆ. ಇದು ಎಲ್ಲಿ ಗೊತ್ತಾ ಎಗ್ ರೈಸು? ಸೆಲೆಕ್ಷನ್ ಕಾರ್ನರ್, ದಾಸರಳ್ಳಿಯಲ್ಲಿರೋರು ಸೆಲೆಕ್ಷನ್ ಕಾರ್ನರ್ ಐತಲ್ಲ, ಅಲ್ಲಿ ಒಂದು ಟ್ರಾನ್ಸ್ಫಾರ್ಮ್ ಇದೆ, ಅಲ್ಲಿ ಪಕ್ಕದಲ್ಲಿ ಹಾಕ್ತಾರೆ. ಸಕ್ಕತ್ತಾಗಿರುತ್ತೆ ಮಾತ್ರ. ಯಾರಾದರೂ ಟೇಸ್ಟ್ ಮಾಡೋಂಗಿದ್ರೆ ಅಲ್ಲಿ ಒಂದ್ಸಲ ಹೋಗಿ ಟೇಸ್ಟ್ ಮಾಡಿ. ನಿಜ ಈ ಸುತ್ತಮುತ್ತ ಎಲ್ಲೂ ಆ ಟೇಸ್ಟ್ ಸಿಗಲ್ಲ, ಅಷ್ಟು ಮಸ್ತಾಗೈತೆ. ಪೈಪ್ ಲೈನ್ ಸರ್ಕಲ್ ಇದೆಯಲ್ಲ, ನಂದಿನಿ ಐತಲ್ಲ ಅಲ್ಲಿ. ಯಾವ ನಂದಿನಿನೇ? ನಂದಿನಿ ಡೈರಿ. ಅಲ್ಲ ಈಗ ನಾನು ಹೇಳ್ದೆ ತಾನೇ ಅಡ್ರೆಸ್ಸು, ಮತ್ತು ಮಧ್ಯದಲ್ಲಿ ನಿಂದೇನು? ಕರೆಕ್ಟಾಗಿ ಅಡ್ರೆಸ್ ನಾನು ಹೇಳಿದ್ದೀನಿ, ಅದ್ರಲ್ಲಿ ಬೇರೆ ನಂದಿನಿ ಅಂತ, ಈ ಪೈಪ್ ಲೈನ್ ಅಂತೆ. ಸೆಲೆಕ್ಷನ್ ಕಾರ್ನರ್ ಅಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಪೈಪ್ ಲೈನ್. ತುಂಬ ಚೆನ್ನಾಗಿದೆ ಮಾತ್ರ ಟೇಸ್ಟು. ಒಂದ್ಸಲ ನೀವು ಅಲ್ಲಿ ತಿಂದರೆ ಮತ್ತೆ ಮತ್ತೆ ಹುಡಿಕೊಂಡು ಹೋಗಿ ತಿಂತೀರಾ, ಅಷ್ಟು ಚೆನ್ನಾಗಿದೆ. ಹಾಗೆ ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಟೇಸ್ಟು ಅಂತ. ನಮಗಂತೂ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ತಲೆನೇ ಎತ್ತಲ್ಲ.